ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಟೊಮೆಟೊ ರಸಮ್ ಮಾಡ್ತಾ ಇದ್ದೀನಿ. ಇದಕ್ಕೆ 4 ಟೊಮೆಟೊ ಕುಕ್ಕರಲ್ಲಿ ಹಾಕ್ಕೊಂಡು ಈ ಥರ ಸ್ಲಿಟ್ ಮಾಡ್ಕೊಳ್ಳಿ. ಸಿಪ್ಪೆ ಈಸಿಯಾಗಿ ತಗೋಬೋದು. ಅವಾಗ ಇದಕ್ಕೇ ನಾನು ಉಪ್ಪು ಬೆರೆಸ್ಕೊಬಿಟ್ಟಿದ್ದೀನಿ. 1-2 ವಿಜಿಲ್ ಬರ್ಸ್ಕೊಂಡು ಮೆಣಸು ಜೀರಿಗೆನ ಪುಡಿ ಮಾಡಿಟ್ಕೊಳ್ಳಿ. ಇದಕ್ಕೆ ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ತೆಂಗಿನಕಾಯಿ ಮತ್ತು ಪುಡಿ ಮಾಡಿರೋ ಮೆಣಸು, ಜೀರಿಗೆ. ಈಗ ಬೇಯಿಸಿಟ್ಕೊಂಡಿರೋ ಟೊಮೆಟೊನ ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸಾಂಬಾರು ಪುಡಿ, ಸಿಪ್ಪೆ ತೆಗೆದುಕೊಂಡು 2 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಇಂಗು, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ, ಈಗ ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕಿ ಅದಕ್ಕೆ ಬೇಯಿಸಿಟ್ಕೊಂಡಿದ್ದ ನೀರು ಇತ್ತಲ್ವ ಅದನ್ನು ಹಾಕಿ ಜಾರ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಈ ಕುದಿ ಬಂದಮೇಲೆ ಕಾಯಿ ತುರಿ ಸ್ವಲ್ಪ ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ, ಕೊತ್ತಂಬರಿ ಕೂಡ ಹಾಕೊಳ್ಳಿ. ಈಗ ಪುಡಿ ಮಾಡಿ ಇಟ್ಕೊಂಡಿರುವ ಮೆಣಸು ಜೀರಿಗೆ ಪುಡಿ ಕೂಡ ಹಾಕೊಳ್ಳಿ. ಈಗ ಬಿಸಿ ಬಿಸಿ ಅನ್ನದ ಜೊತೆ ಟೊಮೆಟೊ ರಸಮ್ ಸವಿಯಲು ರೆಡಿ ಇದೆ. ಹೇಗಿದೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.